ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ನಡೆತಾ ಇರುವ ರೈತರ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ರೈತರ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ತಕ್ಷಣವೇ ಹಿಂಪಡೆಯಬೇಕು ಹಾಗೂ ಸರ್ಕಾರ ಯೋಜನೆಯನ್ನು ಸಂಪೂರ್ಣ ಕೈಬಿಡಬೇಕು ಅಂತ ಒತ್ತಾಯಿಸಿದ್ದಾರೆ. ಜೆಪಿ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಚ್.ಡಿ. ದೇವೇಗೌಡ, ಬಿಡದಿ ಭಾಗದ ರೈತರ ಹೋರಾಟ ನ್ಯಾಯಸಮ್ಮತವಾಗಿದೆ ಅಂತ ಹೇಳಿದರು. ಈ ಹೋರಾಟದಿಂದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ತೀವ್ರ ನೋವಾಗಿದೆ. ರೈತರು ಹೋರಾಟವನ್ನು ಮುಂದುವರಿಸಬೇಕು ಹಾಗೂ ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಕುಮಾರಸ್ವಾಮಿ ತಿಳಿಸಿದ್ದಾರೆ ಅಂತ ದೇವೇಗೌಡರು ಹೇಳಿದರು. ಸುಮಾರು ಇದೆಲ್ಲ ಸೇರಿದರೆ 40,000 ನಿವೇಶನಗಳು ಜನಗಳ ಬೇಡಿಕೆಯಿಂದಲೇ ಇವತ್ತು ನಮ್ಮ ಮುಂದೆ ಈ ಇಲ್ಲಿ ಬೆಳೆಯುತ್ತೆ. ಯಾಕೆ 500 ಎಕರೆ ಅಕ್ವೈರ್ ಮಾಡಿದ್ವಿ. ಅದು ಯಾರೋ ಇದು ಮಾಡಬೇಕು, ನಮಗೆ ದುಡ್ಡು ಕೊಡಿ. ನಾವು ಒಪ್ಪಿಗೆ ಕೊಟ್ಟಿದ್ವಿ, ನಮ್ಗೆ ತಕರಾರಿಲ್ಲ. ಆ ಹಳ್ಳಿಯ ರೈತರು ಅವರು 40 ಬಂದಿದ್ದಾರೆ. ಅವರಲ್ಲಿ ಹೇಳಿದ್ರು, ಆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಬಡವರು ಆ ಹೆಣ್ಮಕ್ಳು ಹೇಳಿದ್ದಾರೆ, ನಾನು ಪ್ರಚೋದನೆಗೆ ಕಾರಣ ರೆವೆನ್ಯೂ ಅಧಿಕಾರಿಗಳು ನಾನು ಡಿಸಿ ಮುಂದೆ ಮಾತನಾಡಲ್ಲ, ಸರ್ಕಾರ ಮಾಡಬೇಕು ಅಂತ ಹೇಳಿದ ಖಂಡಿಸಿ ರೆವೆನ್ಯೂ ಅಧಿಕಾರಿಗಳು ಸಲಹೆ ಮಾಡಕ್ಕೆ ಹೋಗ್ತಿದ್ದಾರೆ. ಡಿಸಿ ಸರ್ಪ್ರೈಸ್ ಇಡೀ ಹಂತದಲ್ಲಿ ರಾಜ್ಯ ವ್ಯವಸ್ಥೆ ಇದೆ. ಈ ಬೆಳೆದ ವಿಷಯ ಕಾರ್ಪೊರೇಷನ್ ಮಾಡಿದ ಒಂದು ಸಂಗ್ರಾಮದಿಂದ ಬೆಳೆದ ಜನ ಕಳಿಸ್ತಿದ್ದಾರೆ. ಕಾರ್ಪೊರೇಷನ್ ಮಾಡಿ ರಾಮನು ಸೇರಿದಂತೆ ಬೆಂಗಳೂರು ದಕ್ಷಿಣದ ಕಾರ್ಪೊರೇಷನ್ ಸಿದ್ದರಾಮಯ್ಯ ಬಿಡುಗಡೆ ಕಳಿಸಿದ್ದಾರೆ. ಆದರೆ ಇವರು ಮತ್ತೆ ಒಂದು ತಿಂಗಳೇ ಆಗಿಲ್ಲ. ಇಲ್ಲಿ 40,000 ನಿವೇಶ ಮಾಡಿರ್ತಕ್ಕಂಥ ಅಂಕಿ ಅಂಶಗಳಿದೆ. 10ರಿಂದ 20 ಕೋಟಿ, 20ರಿಂದ 60 ಕೋಟಿ, 1ರಿಂದ 2 ಎಕರೆ, 2ರಿಂದ 3 ಎಕರೆ, 3ರಿಂದ 4 ಎಕರೆ, 5ರಿಂದ 10 ಎಕರೆ, 10ರಿಂದ 20 ಎಕರೆ, 7,800 ಚಿಲ್ಲರೆ ಎಕರೆ ಜಮೀನಿಂದ ಅಕ್ವೈರ್ ಮಾಡಿದ್ರೆ ಈ ಸಣ್ಣ ಹಿಡುವಳಿದಾರರು ಎಷ್ಟು ಜನ ಇದ್ದಾರೆ ಅಂದ್ರೆ 2,555 1 ಗುಂಟೆಯಿಂದ 5 ಗುಂಟೆ. ಇಲ್ಲೇ ಜಾನುವಾರುಗಳಿಗೆ ಹಾಲು ಏನು ಸ್ಕೆಚ್ ಕೊಡ್ಬೇಕಂತ ಅದಕ್ಕೆ ಮೇವನ್ನು ಬೆಳೀತಾರೋ ಸಣ್ಣ ಸಣ್ಣ 2,555 1ರಿಂದ 5, 10ರಿಂದ 20 1,650, 20ರಿಂದ 40 2,000 ಇದನ್ನ ನೀವು ನೋಡಿದ್ರೆ
ಅರ್ಥ ಆಗುತ್ತೆ ಲೈಟ್